गुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओम्। ಧರ್ಮರಾಜ, ಭೀಮಸೇನ ಮತ್ತು ಅರ್ಜುನ ಈ ಮೂರು ಜನಗಳು ಅವರ ಅಭಿಪ್ರಾಯದ ಬಗ್ಗೆ ಪೂರ್ಣವಾಗಿ ತಿಳಿಸಿಕೊಟ್ರು. ಅವರಿಗೆ ಕೃಷ್ಣ ಏನು ಉತ್ತರ ಕೊಡಬೇಕು ಆ ಉತ್ತರವನ್ನು ಕೊಟ್ಟಾಯ್ತು. ಅಲ್ಲಿಂದ ಇನ್ನು ಮುಂದೆ ಮಾತಾಡುವಂತಹ ಒಂದು ಸರದಿ ನಕುಲ ಸಹದೇವ ಇಬ್ಬರಿದ್ದಾರೆ. ನಕುಲ ಸಹದೇವರು ಏನ್ ಹೇಳ್ತಾರೆ, ಅದಾದ್ಮೇಲೆ ದ್ರೌಪದಿ ದೇವಿ. ಅದೇ ಈ 5 ಜನದಲ್ಲಿ ಮೈನ್ ಪಾರ್ಟ್ ಅವಳದೆ. ದ್ರೌಪದಿ ಹೇಳಿದ್ದನ್ನ ಭಗವಂತ ತೆಗೆದುಹಾಕ್ಲಿಲ್ಲ. ಮುಖ್ಯವಾಗಿ ಈಗ ನಕುಲ ಸಹದೇವ ಇಬ್ಬರು ಮಾತಾಡ್ತಾರೆ. ನಕುಲ ಹೇಳ್ತಾನೆ, ಉಕ್ತಂ ಬಹುವಿಧಂ ವಾಕ್ಯಂ ಧರ್ಮರಾಜೇನ ಮಾಧವ ಧರ್ಮಜ್ಞೇನ ವದಾನ್ಯೇನ ಧರ್ಮಯುಕ್ತಂಚ ತತ್ವತಃ ಮತಮಾಜ್ಞಾಯ ರಾಜ್ಞಶ್ಚ ಭೀಮಸೇನೇನ ಮಾಧವ ಸಂಶಮಂ ಬಾಹುವೀರ್ಯಂಚ ಖ್ಯಾಪಿತಂ ಮಾಧವಾತ್ಮನಃ ತಥೈವ ಫಲ್ಗುನೇನಾಪಿ ಯದುಕ್ತಂ ತತ್ತ್ವಯಾ ಶ್ರುತಂ ಆತ್ಮನಶ್ಚ ಮತಂ ವೀರ ಕಥಿತಂ ಭವತಾ ಸಕೃತ್ ಸರ್ವಮೇತದತಿಕ್ರಮ್ಯ ಶ್ರುತ್ವಾ ಪರಮತಂ ಭವಾನ್ ಯತ್ಪ್ರಾಪ್ತಕಾಲಂ ಮನ್ಯೇಥಾಃ ತತ್ಕುರ್ಯಾಃ ಪುರುಷೋತ್ತಮ ತಸ್ಮಿನ್ ನಿಮಿತ್ತೇ ಹಿ ಮತಂ ಭವತಿ ಕೇಶವ ಪ್ರಾಪ್ತಕಾಲಂ ಮನುಷ್ಯೇಣ ಸ್ವಯಂ ಕಾರ್ಯಮರಿಂದಮ ಅನ್ಯಥಾ ಚಿಂತಿತೋ ಹ್ಯರ್ಥಃ ಪುನರ್ಭವತಿ ಸೋನ್ಯಥಾ ಅನಿತ್ಯಬುದ್ಧಯೋ ಲೋಕೆ ನರಾಃ ಪುರುಷಸತ್ತಮ ಅನ್ಯಥಾ ಬುದ್ಧಯೋ ಹ್ಯಾಸನ್ ಅಸ್ಮಾಸು ವನವಾಸಿಷು ಅದೃಶ್ಯೇಷ್ವನ್ಯಥಾ ಕೃಷ್ಣ ದೃಶ್ಯೇಷು ಪುನರನ್ಯಥಾ ಅಸ್ಮಾಕಮಪಿ ವಾರ್ಷ್ಣೇಯ ವನೆ ವಿಚರತಾಂ ತದಾ ನ ತಥಾ ಪ್ರಣಯೋ ರಾಜ್ಯೆ ಯಥಾ ಸಂಪ್ರತಿ ವರ್ತತೆ ನಿವೃತ್ತವನವಾಸಾನ್ನಃ ಶ್ರುತ್ವಾ ವೀರ ಸಮಾಗತಾಃ ಅಕ್ಷೋಹಿಣ್ಯೋ ಹಿ ಸಪ್ತೇಮಾಃ ತ್ವತ್ಪ್ರಸಾದಾಜ್ಜನಾರ್ದನ ಇಮಾನ್ ಹಿ ಪುರುಷವ್ಯಾಘ್ರಾನ್ ಅಚಿಂತ್ಯ ಬಲಪೌರುಷಾನ್ ಆತ್ತಶಸ್ತ್ರಾನ್ ರಣೇ ದೃಷ್ಟ್ವಾ ನಂ ವ್ಯಥೇದಿಹ ಕಃ ಪುಮಾನ್ ಸಭವಾನ್ ಕುರು ಮಧ್ಯೇ ತಂ ಸಾಂತ್ವಪೂರ್ವಂ ಭಯೋತ್ತರಂ ಬ್ರೂಯಾದ್ವಾಕ್ಯಂ ಯಥಾಸ್ಮತ್ತೋ ನ ವ್ಯಥೇತ ಸುಯೋಧನಃ ಯುಧಿಷ್ಠಿರಂ ಭೀಮಸೇನಂ ಬೀಭತ್ಸುಂ ಚಾಪರಾಜಿತಂ ಸಹದೇವಂ ಚ ಮಾಂ ಚೈವ ತ್ವಾಂ ಚ ರಾಮಂ ಚ ಕೇಶವ ಸಾತ್ಯಕಿಂ ಚ ಮಹಾವೀರ್ಯಂ ವಿರಾಟ್ಂ ಚ ಸಹಾತ್ಮಜಂ ದ್ರುಪದಂ ಚ ಸಹಾಮಾತ್ಯಂ ಧೃಷ್ಟದ್ಯುಮ್ನಂ ಚ ಪಾರ್ಷತಂ ಕಾಶಿರಾಜಂ ಚ ವಿಕ್ರಾಂತಂ ಧೃಷ್ಟಕೇತುಂ ಚ ಚೇದಿಪಂ ಮಾಂ ಸಶೋಣಿತಭೃನ್ಮರ್ತ್ಯಃ ಪ್ರತಿಯುಧ್ಯೇತ ಕೋ ಯುಧಿ ಸಭವಾನ್ ಗಮನಾದೇವ ಸಾಧಯಿತ್ಯತ್ಯ ಸಂಶಯಂ ಇಷ್ಟಮರ್ಥಂ ಮಹಾಬಾಹೋ ಧರ್ಮರಾಜಸ್ಯ ಕೇವಲಂ. ನಕುಲ ಹೇಳ್ತಾನೆ, ಮಾಧವ ಕೃಷ್ಣದೇವರನ್ನ ಅವನು ಮಾತಾಡಿಸ್ಬೇಕಾದ್ರೆ ಮಾಧವ ಅಂತ ಹೇಳಿದ. ಏನು ಮಾಧವ ಅಂದ್ರೇನು? ಮಾ ಅಂದ್ರೆ ಲಕ್ಷ್ಮೀದೇವಿ, ಧವ ಅಂದ್ರೆ ಅವಳನ್ನ ಧರಿಸಿದವನು ಪತಿ, ಮಾಧವ ಅಂತ ಅರ್ಥ ಆಗತ್ತೆ. ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದಾನೆ ಕೃಷ್ಣ? ಸಂಧಾನಕ್ಕೆ ಹೋಗ್ತಾ ಇರೋದು. ಸಂಧಾನಕ್ಕೆ ಹೋಗುವಾಗ ಮಾಧವ ಅಂತ ಕರೆದದ್ದು, ಮಾ ಅಂತಂದ್ರೆ ಜ್ಞಾನ, ಮಾತು. ಎಲ್ಲಿ ಹೇಗೆ ಮಾತಾಡ್ಬೇಕು ಅದನ್ನ ಪೂರ್ಣವಾಗಿ ತಿಳಿದವನು ನೀನು ಅಂತ ಅಂತಾನೆ. ಅಂದ್ರೆ ಎಲ್ಲಿ ದೇಶ ಕಾಲವನ್ನ ತಿಳಿದು
ಮಾತಾಡುವಂತಹ ಸ್ವಭಾವದವನೇ ಕೃಷ್ಣ ಅಂತ ಅರ್ಥ. ಮಾಧವ, ನಮ್ಮ ಅಣ್ಣ ಆಗ್ಲೇ ಮಾತಾಡಿದ್ದಾನೆ, ಅವ ಧರ್ಮಜ್ಞ ಮತ್ತು ವದಾನ್ಯ. ವದಾನ್ಯ ಅಂತಂದ್ರೆ ವಿಶೇಷವಾಗಿ ಕೊಡುವವನು, ದಾನವನ್ನ ಕೊಡುವ ಉದಾರಿ ಸ್ವಭಾವದವನು. ಅವನು ಅನೇಕ ಮಾತುಗಳನ್ನ ಆಗಲೇ ಹೇಳಿದ್ದಾನೆ. ಮತ್ತೆ ಭೀಮ, ಅವನ ನಾನು ಸಂಧಿ ಮಾಡ್ಕೊಳ್ಬೇಕು ಅನ್ನೋ ಆಸೆಯನ್ನು ಭೀಮ ಹೇಳಿದ. ಅದರ ಜೊತೆಯಲ್ಲೇ ಅವನ ಪರಾಕ್ರಮ ಏನು ಅಂತನ್ನೋದನ್ನು ಹೇಳಿದ. ಇನ್ನು ಅರ್ಜುನ, ಅವನು ಏನ್ ಹೇಳ್ದ ನೀನು ಕೇಳಿದ್ದಿ. ನಿನ್ನ ಅಭಿಪ್ರಾಯವನ್ನು ಅವ್ರು 3 ಜನ ಮಾತಾಡಿದಾಗಲೂ ನೀನು ಹೇಳಿದ್ದಿ. ಆದ್ದರಿಂದ ಈಗ ನನ್ನ ಅಭಿಪ್ರಾಯ ಏನು ಅಂದ್ರೆ, ನಂದು ನಿಂದು ನಮ್ಮ ಅಣ್ಣಂದು ಅಣ್ಣಂದಿರದ್ದು ಅದೆಲ್ಲ ಬೇಡ. ನಾವಲ್ಲಿ ಹೋಗ್ತೀವಲ್ಲ, ನಮ್ಮ ಶತ್ರುಗಳ ಅಭಿಪ್ರಾಯ ಏನು ಅಂತ ಮುಖ್ಯವಾಗಿ ತಿಳ್ಕೊಳ್ಳಬೇಕು. ದುರ್ಯೋಧನಾದಿಗಳ ಅಭಿಪ್ರಾಯ ಏನು, ಅದಕ್ಕೆ ಅನುಗುಣವಾಗಿ ನಾವ್ ಏನ್ ಮಾಡ್ಬೇಕು, ಆ ಡಿಸಿಷನ್ ತಗೊಳ್ಬೇಕು. ಶತ್ರುಗಳ ಅಭಿಪ್ರಾಯ ಏನು ಅಂತ ನಮಗಿನ್ನ ಪೂರ್ಣವಾಗಿ ಗೊತ್ತಿಲ್ಲ. ದುರ್ಯೋಧನಾದಿಗಳ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನ್ ಆಲೋಚನೆ ಮಾಡ್ತಾ ಇದ್ದಾರೆ, ಅದು ನಮಗಿನ್ನೂ ಪೂರ್ಣವಾಗಿ ತಿಳಿದಿಲ್ಲ. ಆದ್ದರಿಂದ ಅದನ್ನ ನಾವು ಪೂರ್ಣವಾಗಿ ತಿಳ್ಕೊಳ್ಳದೆ ಮಾತಾಡೋದು ಸರಿಗಿಲ್ಲ. ಶತ್ರುಗಳ ಅಭಿಪ್ರಾಯವನ್ನ ನೋಡಿಕೊಂಡು ಅದಕ್ಕೆ ತಕ್ಕ ಕೌಂಟರ್ ಅಟ್ಯಾಕ್ ಮಾಡ್ಲಿಕ್ಕೆ ನಾವು ಒಂದು ಡಿಸಿಷನ್ ಮಾಡ್ಬೇಕು. ಇದರಿಂದ ನಾಳೆ ಯಾವುದೋ ಮಾಡೋದಿಕ್ಕೆ ಇವತ್ತು ಏನೋ ನಿರ್ಣಯ ಮಾಡಿ ತೀರ್ಮಾನ ಮಾಡಿ ನಾಳೆ ಹಾಳಾಗೋದಕ್ಕಿಂತ ಆ ಕಾಲಕ್ಕೆ ಏನೇನ್ ಸ್ಪಾಂಟೇನಿಯಸ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅದು ಮುಖ್ಯ. ಎಲ್ಲ ಹಾಗೆ ನಮ್ಮ ಸ್ವಭಾವ ಗೊತ್ತಾಗೋದು ಯಾವಾಗ ಅಂದಾಗ, ಆ ಕಾಲಕ್ಕೆ ಕಷ್ಟ ಬಂದಾಗ ತತ್ಕ್ಷಣದ ಪ್ರತಿಕ್ರಿಯೆ ನಮ್ದು ಏನಿರುತ್ತೆ ಅನ್ನೋದನ್ನ ನೋಡಿಕೊಂಡು ನಮ್ಮ ಯೋಗ್ಯತೆ ಏನು ಅಂತ ಗೊತ್ತಾಗತ್ತೆ. ಅದು ವಿವೇಕ ಬೇಕದಕ್ಕೆ. ಇದರಿಂದ ಆಯಾ ಕಾಲಗಳಲ್ಲಿ ಏನೇನ್ ಸಮಸ್ಯೆ ಬರುತ್ತೋ ಅದಕ್ಕನುಗುಣವಾದ ನಿರ್ಧಾರವನ್ನ ತಗೊಂಡು ಅದಕ್ಕೆ ಅನುಗುಣವಾದ ಕೆಲಸವನ್ನ ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ಆಲೋಚನೆ ಮಾಡಿದ್ದು ಒಂದು, ಆಗೋದೊಂದು. ಇಷ್ಟು ಚೆನ್ನಾಗಿದೆ ಅಂದ್ರೆ, ಹಾಗಾಗತ್ತೆ ಹೀಗಾಗತ್ತೆ ಅಂತ ನಾವು ಆಲೋಚನೆ ಮಾಡಿರ್ತೇವೆ. ಅಂದ್ರೆ ಆಲೋಚನೆ ಮಾಡಿದಾಗ ಒಂದಿರ್ತದೆ, ಬಟ್ ಅದು ಇಂಪ್ಲಿಮೆಂಟ್ ಆಗುವಾಗ, ಕಾರ್ಯ ರೂಪಕ್ಕೆ ಬರುವಾಗ ಬೇರೆ ಇನ್ನೇನೋ ಆಗ್ಬಿಡುತ್ತೆ. ಆದ್ದರಿಂದ ಕೃಷ್ಣ, ಮನುಷ್ಯರ ಬುದ್ಧಿ ಅನಿತ್ಯ ಬುದ್ಧಯೋ ಲೋಕೆ ನರಃ ಪುರುಷೋತ್ತಮ. ಮನುಷ್ಯರ ಬುದ್ಧಿ ಏನಿದೆ ಅದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ, ಅನಿತ್ಯವಾದಂಥದ್ದು. ಕಾರಣ ನೋಡು, ನಾವು ಕಾಡಲ್ಲಿದ್ವಿ, 12 ವರ್ಷ ವನವಾಸ ಮಾಡೋ ಕಾಲಕ್ಕೆ ನಮ್ಮ ಬಗ್ಗೆ ಅವರ ಆಲೋಚನೆ ಬೇರೆ ಇತ್ತು. ಕೌರವರ ಆಲೋಚನೆ, ನಾವು ಕಾಡಲ್ಲಿದ್ದಾಗ ನಮ್ಮ ಬಗ್ಗೆ ಆಲೋಚನೆ ಬೇರೆ ಇತ್ತು. ಆದ್ರೆ ಅಜ್ಞಾತವಾಸ ಮುಗಿಸಿ ಅವ್ರ ಕಣ್ಣಿಗೆ ನಾವು ಕಂಡ ಮೇಲೆ ನಮ್ಮ ಬಗ್ಗೆ ಅವರ ಆಲೋಚನೆ ಬೇರೆ ಆಯ್ತು. ಅದೇ ಅನಿತ್ಯವಾದದ್ದು ಬುದ್ಧಿ. ಯಾರ ಬಗ್ಗೆನೂ ಒಪಿನಿಯನ್ ಒಂದೇ ತರ ಇರೋದಿಲ್ಲ ಅಂತ ಏನ್ ಹೇಳ್ದ, ಅದಕ್ಕೆ ಉದಾಹರಣೆ ಕೊಡ್ತಾನೆ ನಕುಲ. ನಾವು ವನವಾಸ ಮಾಡುವಾಗ ಅವ್ರು ಹೇಗಿದ್ರು, ಅವ್ರ ಆಲೋಚನೆ ಹೇಗಿತ್ತು, ನಾವು ಅವ್ರ ಕಣ್ಣಿಗೆ ಕಂಡ ಮೇಲೆ ಅವ್ರ ಆಲೋಚನೆ ಏನಾಗಿದೆ ಅದನ್ನ ನಾವು ಗಮನಿಸ್ತಾ ಇದ್ದೇವೆ ಈಗ. ಆದ್ದರಿಂದ ನಮಗೂ ಅಷ್ಟೇ ಹೇಗೆ ಹೇಳ್ತಾನೋ, ನಮಗಿನ್ನೇನು, ಕಾಡಲ್ಲಿರ್ಬೇಕಾದ್ರೆ ಅರ್ಧ ರಾಜ್ಯ ಪಡಿಬೇಕು, ಹಾಗಿರ್ಬೇಕು ಹೀಗಿರ್ಬೇಕು ಅನ್ನೋ ಯಾವ ಭಾವನೆ ನಮಗಿರ್ಲಿಲ್ಲ. ರಾಜ್ಯ ವಾಪಸ್ಸು ಊರಿಗೆ ಬಂದ ಮೇಲೆ, ಉಪಪ್ಲಾವ್ಯ ನಗರಕ್ಕೆ ಬಂದ ಮೇಲೆ ಪ್ರಣಯ ಬಂದು ಬಿಟ್ಟಿದೆ, ರಾಜ್ಯದ ಮೇಲೆ ಆಸೆ ಬಂದಿದೆ. ಬರೀ ಕೌರವರು ಮಾತ್ರ ಅಲ್ಲ, ನಾವು ಕಾಡಲ್ಲಿರುವಾಗ ನಾವು ಹೇಗೆ ವೈರಾಗ್ಯ ಬುದ್ಧಿಯಿಂದ ಇದ್ವೋ ಅದ ಕ್ವೈಟ್ ಆಪೋಸಿಟ್ ಆಗಿರ್ತಕ್ಕಂಥ ಬುದ್ಧಿ ನಮಗೆ ಈಗ ಬರ್ತಾ ಇದೆ. ಆದ್ದರಿಂದ ವನವಾಸ ಅಜ್ಞಾತವಾಸ ಮಾಡಿ ಕಷ್ಟದಿಂದಲೋ ಸುಖದಿಂದಲೋ ಏನೋ ವನವಾಸವೂ ಆಯ್ತು, ಅಜ್ಞಾತವಾಸವೂ ಆಯ್ತು. ಇದನ್ನ ಅನೇಕರು ತಿಳ್ಕೊಂಡ್ರು. ಅಂದ್ರೆ ನಮಗೆ ಆಪ್ತರಾದ
ನಮಗೆ ಬೇಕಾದ ಅನೇಕ ಜನ ತಿಳ್ಕೊಂಡು ನಿನ್ನ ಅನುಗ್ರಹದಿಂದ ಅವನು ಹೇಳ್ತಾನೆ ತತ್ಪ್ರಸಾದ ಜನಾರ್ದನ, ಇದು ಮುಖ್ಯವಾಗಿ ಬೇಕಾದ ಅನುಸಂಧಾನ. ಕೃಷ್ಣ, ನಿನ್ನ ಅನುಗ್ರಹದಿಂದ ನಮಗೆ 7 ಅಕ್ಷೋಹಿಣಿ ಸೈನ್ಯ ಬಂದು ಸೇರಿದೆ. ಕೇವಲ ನಿನ್ನ ಅನುಗ್ರಹದಿಂದ. ನೋಡು, ನಮ್ಮ ಜೊತೆ ಇರುವ ಮಹಾನುಭಾವರನ್ನು ನೋಡು, ಪುರುಷವ್ಯಾಘ್ರರುಗಳು ಇವರೆಲ್ಲ. ಅವ್ರನ್ನ ನೋಡಿದ ಮನುಷ್ಯನಿಗೆ ದುಃಖ ಆಗೋದಿಲ್ವಾ? ಯಾರ್ಯಾರಿದ್ದಾರೆ, ಎಂಥವರಿದ್ದಾರೆ? ಅದಕ್ಕೆ ಹೇಳ್ತಾನೆ ನಕುಲ, ಹೇಳ್ತಾನೆ, ನೀನು ಮೊದಲಿಗೆ ಅಲ್ಲಿ ಒಳ್ಳೆ ಮಾತಾಡ್ಬೇಕು. ಇವನಿಗೆ, ದುರ್ಯೋಧನನಿಗೆ ಸಭೆಗೆ ಹೋಗ್ತೀನಿ ನೀನು, ಮೊದಲು ಒಳ್ಳೆ ಮಾತು, ಆಮೇಲೆ ಭಯ ಆಗ್ಬೇಕು. ಆ ತರ ಮಾತಾಡ್ಬೇಕು. ಮೊದಲಿಗೆ ಮೃದುವಾದ ವಾಕ್ಯ, ಆಮೇಲೆ ಘೋರವಾದ ವಾಕ್ಯ ಹೇಳ್ಬೇಕು. ಏನ್ ಹೇಳ್ಬೇಕು? ಧರ್ಮರಾಜ, ಭೀಮ, ಅರ್ಜುನ, ಸಹದೇವ, ನಾನು, ಬಲರಾಮ, ಕೇಶವ, ಕೃಷ್ಣ, ಸಾತ್ಯಕಿ, ವಿರಾಟ, ಆ ವಿರಾಟನ ಮಕ್ಕಳು, ದೃಪದ, ಅವನ ಮಂತ್ರಿಗಳು, ದೃಪದನ ಮಗನ ದೃಷ್ಟದ್ಯುಮ್ನ, ಒಳ್ಳೆ ಪರಾಕ್ರಮದಿಂದ ಕೂಡಿದ ಕಾಶಿರಾಜ, ಆಮೇಲೆ ಛೇದಿ ವಂಶಕ್ಕೆ ರಾಜನಾದಂತ ದೃಷ್ಟಕೇತು, ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಯಾರಾದ್ರೂ ಆಸೆ ಪಡ್ತಾರಾ? ಅವ್ನು ಹೇಳ ಮಾತು ಯಾರು ಅಂತಂದ್ರೆ, ಮಾಂಸ ಶೋಣಿತ ಭೃನ್ಮರ್ತ್ಯ. ಶೋಣಿತ ಅಂತಂದ್ರೆ ರಕ್ತ ಮಾಂಸಗಳಿಂದ ಕೂಡಿದ ಯಾವ ಮನುಷ್ಯ ತಾನೇ ಇಷ್ಟು ಜನ ಪುರುಷ ಸಿಂಹರ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಮನಸ್ಸು ಪಡ್ತಾನೆ? ಆದ್ದರಿಂದ ನೀ ಅಲ್ಲಿ ಹೋಗ್ತಿ, ಕೇವಲ ನೀನಲ್ಲಿ ಹೋಗೋದರಿಂದಲೇ ಸ ಭವಾನ್ ಗಮನಾದಿ ಏವ, ನೀನಲ್ಲಿ ಹೋಗೋದರಿಂದಲೇ ಧರ್ಮರಾಜನಿಗೆ ಏನ್ ಇಷ್ಟವೋ ಅದು ಆ ಕೆಲಸ ನೀ ಮಾಡ್ಕೊಂಡ್ ಬರ್ತಿ. ನಮಗ್ ಚೆನ್ನಾಗಿ ಗೊತ್ತಿದೆ ಎಷ್ಟು ಸ್ಪಷ್ಟವಾಗಿ ಎಲ್ಲ ನಿರ್ಣಯವನ್ನ ಮಾಡ್ತಾರೆ. ನೀ ಅಲ್ಲಿ ಹೋಗೋದೇ ತಡ, ಹಸ್ತಿನಾಪುರಕ್ಕೆ ಸಂಧಾನ ಅನ್ನುವ ಹೆಸರಿಂದ ನೀನಲ್ಲಿ ಹೋಗೋದೇ ತಡ. ಅಂದುಕೊಂಡ ಕೆಲಸ ಎಲ್ಲವನ್ನ, ಅಂದುಕೊಂಡ ಕೆಲಸ, ಧರ್ಮರಾಜನಿಗೆ ಅನುಕೂಲವಾದ ಎಲ್ಲ ಕೆಲಸವನ್ನ ನೀನ್ ಮಾಡ್ತಿ. ವಿದುರಶ್ಚೈವ ಭೀಷ್ಮಶ್ಚ ದ್ರೋಣಶ್ಚ ಸಹ ಬಾಕ್ಲಿಕಃ ಶ್ರೇಯಸ್ಸಮರ್ಥಾ ವಿಜ್ಞಾತುಂ ಉಚ್ಯಮಾನಾಸ್ತ್ವಯಾ ನಘ ತೇ ಚೈನ ಮನುನೇಷ್ಯಂತಿ ಧೃತರಾಷ್ಟ್ರಂಜನಾಧಿಪಂ ತಂಚ ಪಾಪ ಸಮಾಚಾರಂ ಸಹಾಮಾತ್ಯಂ ಸುಯೋಧನಂ ಶ್ರೋತಾಚಾರ್ಚ್ಛಸ್ಯ ವಿದುರಃ ತ್ವಂಚ ವಕ್ತಾ ಜನಾರ್ದನ ಕಿಮಿವಾರ್ಥಂ ನಿವರ್ತೇಥಾಃ ಸ್ಥಾಪಯೇಥಾ ನವರ್ತ್ಮನಿ. ಹೇಳ್ತಾನೆ ಕೃಷ್ಣ, ನೀ ಅನ್ಕೊಳ್ಬಹುದು ನಾನು ಏನ್ ಮಾತಾಡ್ಲಿ ಅಲ್ಲಿ ಹೋಗಿ ಅಂತ. ಅಲ್ಲಿ ಹೋಗಿ ಏನ್ ಮಾತಾಡೋದು? ಎಲ್ಲ ಮೂರ್ಖ ಶಿಖಾಮಣಿಗಳೇ ಇದ್ದಾರೆ, ಅವಿವೇಕಿಗಳೇ ಇದ್ದಾರೆ. ವಿವೇಕ ಇರೋಂಥವ್ರು ಯಾರೊಬ್ರು ಇಲ್ಲ. ನಾನು ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ ಅಂತ ನೀ ಅನ್ಕೊಳ್ಬಹುದು. ಆದ್ರೆ ನೀನಾಡೋ ಮಾತುಗಳೆಲ್ಲ ಪ್ರೇಯಸ್ಸಿನ ಮಾತುಗಳಲ್ಲ. ಅಂದ್ರೆ ಲೌಕಿಕವಾದ ಟೆಂಪರರಿ ಸಂತೋಷವನ್ನ ಕೊಡುವಂತಹ ಮಾತುಗಳಲ್ಲ, ಶಾಶ್ವತವಾದ ಶ್ರೇಯಸ್ಸಿಗೆ ಸಾಧನವಾದ ಮಾತುಗಳನ್ನ ಕೃಷ್ಣ ಆಡ್ತಾನೆ. ಆದ್ದರಿಂದ ನೀನು ಶ್ರೇಯಸ್ಸಿಗೆ ಅನುಗುಣವಾದ ಮಾತನ್ನ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರು ಯಾರು? ನಕುಲ ಅಂತಾನೆ, ವಿದುರ ಇದ್ದಾನೆ, ಭೀಷ್ಮ ಇದ್ದಾನೆ, ದ್ರೋಣ, ಬಾಕ್ಲೀಕ. ಎಂಥ ಮಾತು! ಆರಂಭದಲ್ಲಿ ಭೀಷ್ಮ, ದ್ರೋಣ, ಬಾಕ್ಲೀಕ, ವಿದುರ ಅಂತ ಹೇಳಲಿಲ್ಲ. ವಿದುರ ಅನ್ನೋ ಹೆಸರೇ ಮೊದಲು ಹೇಳ್ತಾನೆ. ಯಾಕೆ ಅಂತಂದ್ರೆ ಭೀಷ್ಮ, ದ್ರೋಣ, ಬಾಕ್ಲಿಕರು ಆಗ್ಲೇ ದುರ್ಯೋಧನನ ಪರವಾಗಿ ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅವರು ಜ್ಞಾನಿಗಳು, ವಿವೇಕಿಗಳು, ದೊಡ್ಡವರು, ಮಹಾನುಭಾವರು ಎಲ್ಲ ಆಗಿದ್ದು ದುರ್ಯೋಧನನ ಪರವಾಗಿ ಪಾಂಡವರ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅವರೆಲ್ಲ. ಆದ್ದರಿಂದ ಅವ್ರು ಯಾರ ಹೆಸರನ್ನು ಮೊದಲಿಗೆ ಹೇಳದೆ ಮೊದಲು ಹೇಳಿದ ಹೆಸರೇ ವಿದುರನ ಹೆಸರು. ಆದ್ದರಿಂದ ಅವನು ಮಹಾ ಸಮರ್ಥ ತಿಳ್ಕೊಳ್ಳಿಕ್ಕೆ. ಅವರೆಲ್ಲ ನಿನ್ನ ಶ್ರೇಯಸ್ಕರವಾದ ಮಾತನ್ನ ಕೇಳಲಿಕ್ಕೆ ಸಮರ್ಥರಿದ್ದಾರೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಮರ್ಥರಿದ್ದಾರೆ. ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೆ? ಪಾಪ ಸಮಾಚಾರ, ಯಾವಾಗಲೂ ಪಾಪದ ಕೆಲಸವನ್ನೇ ಮಾಡುವ ದುರ್ಯೋಧನ, ಅವರಪ್ಪ ಧೃತರಾಷ್ಟ್ರ,
ಅವರಿಬ್ಬರನ್ನ ಸಮಾಧಾನ ಮಾಡ್ಲಿಕ್ಕೆ ಸಮರ್ಥರಿದ್ದಾರೆ ಅವರೆಲ್ಲ. ಅದೇ ಕೃಷ್ಣನ ಮಾತನ್ನ ಅರ್ಥ ಮಾಡಿಕೊಂಡು ದುರುಳನಾದ ದುರ್ಯೋಧನನಿಗೆ ಸಮಾಧಾನವನ್ನು ಮಾಡ್ತಾರೆ. ಹೇಳ್ತಾನೆ, ಶ್ರೋತಾಚಾರ್ಥಸ್ಯ ವಿದುರ. ಕೃಷ್ಣ ಹೇಳಿದ ಮಾತನ್ನ, ಆ ಮಾತಿನ ಬ್ಯಾಕ್ ಗ್ರೌಂಡ್ ಅಲ್ಲಿರುವ ಅರ್ಥಗಳನ್ನ ಪೂರ್ಣವಾಗಿ ತಿಳ್ಕೊಳ್ಳೋರು ಯಾರು ಅಂತ ಕೇಳಿದ್ರೆ ವಿದುರ. ಹೀಗಿರುವಾಗ ನೀನು ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ವಾಪಸ್ ಆಗೇ ಬರ್ತೀಯಾ? ಇನ್ನು ಮಾತನ್ನ ವಿದುರನೂ ಕೇಳ್ತಾನೆ ಅಂತ ಆಗುವಾಗ ವಿದುರನ ಮೂಲಕ ಕೌರವರ ಮನಸ್ಸಿನಲ್ಲಿ ಏನಿದೆ ಅಂತ ವಿಚಾರ ಮಾಡದೆ ನೀನು ವಾಪಸ್ ಬರ್ತೀಯ? ಹಾಗೆ ನೀ ಮನಸ್ಸು ಮಾಡಿದರೆ ಸ್ಥಾಪ ಯಥಾನವರ್ತ್ಮನಿ, ಯಾರನ್ನ ಒಳ್ಳೆ ದಾರಿಗೆ ನೀನ್ ತರೋದಿಲ್ಲ. ನಾವ್ ಅಂದುಕೊಂಡ ಮಾರ್ಗಕ್ಕೆ ಯಾವ ದಾರಿಗೆ ಬಂದ್ರೆ ಇಬ್ಬರಿಗೂ ಶ್ರೇಯಸ್ಸಾಗುತ್ತೋ ಆ ದಾರಿಗೆ ನೀನು ಸಂಕಲ್ಪ ಮಾಡಿದ್ರೆ ಮಾಡದೇ ಇರ್ತೀಯ, ಅವ್ರನ್ನ ತರದೇ ಇರ್ತೀಯ. ಆದ್ದರಿಂದ ಕೃಷ್ಣ, ನಾವು ವಿಚಾರ ಮಾಡೋದ್ರ ಬದಲು ಆ ಶತ್ರುಗಳ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳಿದು ಅದಕ್ಕೆ ಅನುಗುಣವಾದ ಮಾತಾಡೋದೇ ಶ್ರೇಯಸ್ಸು ಅಂತ ನನ್ನ ಅಭಿಪ್ರಾಯ ಅಂತ ಇವನು ಹೇಳ್ತಾನೆ. ನಕುಲನ ಮಾತು ಇಷ್ಟು. ಸಹದೇವ ಹೇಳ್ತಾನೆ, ಯದೇ ತತ್ಕಥಿತಂ ರಾಜ್ಞ ಧರ್ಮ ಏಷ ಸನಾತನಃ ಯಥಾ ಚ ಯುದ್ಧಮೇವ ಸ್ಯಾತ್ ತಥಾ ಕಾರ್ಯಮರಿಂದಮ ಯದಿ ಪ್ರಶಮಮಿಚ್ಛೇಯುಃ ವಿನಾಶೇ ಪಾಂಡವೈಃ ಸಹ ತಥಾಪಿ ಯುದ್ಧಂ ದಾಶಾರ್ಹ ಯೋಜಯೇಥಾ ಸಹೈವ ತೈಃ ಕಥನ್ನು ದೃಷ್ಟ್ವಾ ಪಾಂಚಾಲೀಂ ತಥಾ ಕ್ಲಿಷ್ಟಾಂ ಸಭಾಗತಾಂ ಅವಧೇನ ಪ್ರಶಾಮ್ಯೇತ ಭವಮನ್ಯುಸ್ಸು ಯೋಧನೆ ಯದಿ ಭೀಮಾರ್ಜುನೌ ಕೃಷ್ಣ ಧರ್ಮರಾಜಸ್ಯ ಧಾರ್ಮಿಕಃ ಧರ್ಮಮುತ್ಸೃಜ್ಯತೇನಾಹಂ ಯೋದ್ಧುಮಿಚ್ಛಾಮಿ ಸಂಯುಗೆ ಬ್ರೂಹಿ ಮದ್ವಚನಂ ಕೃಷ್ಣ ಸುಯೋಧನಮಧಾರ್ಮಿಕಂ ಕೃಚ್ಛ್ರೇವನೇವ ವಸ್ತವ್ಯಂ ಪುರೇವ ನಾಗಸಾಕ್ವಯೇ. ಸಹದೇವ ವಿಸ್ತಾರವಾದ ಮಾತೇನಿಲ್ಲ. ಅಂದ್ರೆ ಧರ್ಮರಾಜ, ಭೀಮಸೇನ, ಅರ್ಜುನರಂತೆ ನಕುಲ ಸಹದೇವರು ತುಂಬಾ ದೊಡ್ಡದಾಗಿ ಮಾತಾಡ್ಲಿಲ್ಲ. ಯಾಕೆ ಅಂದ್ರೆ ದೊಡ್ಡವರೆಲ್ಲ ಮಾತಾಡಿದ್ಮೇಲೆ ನಮ್ದಿನ್ನೇನು ಮಾತು, ದೊಡ್ಡದಾಗಿ ಮಾತಾಡೋದು ಬೇಡ ಅನ್ನೋ ಅಭಿಪ್ರಾಯದಿಂದ ಅದ್ರ ಅಭಿಪ್ರಾಯ ಹೇಳದೇ ಇರ್ಲಿಕ್ಕೂ ಇಲ್ಲ, ದೊಡ್ಡದಾಗಿ ಮಾತಾಡ್ಲಿಕ್ಕೂ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಸಂಕ್ಷಿಪ್ತವಾಗಿ ಚುಟುಕಾದ ತಮ್ಮ ಅಭಿಪ್ರಾಯ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ನಕುಲ ಆಯ್ತು, ಸಹದೇವ ಅಂತಾನೆ, ಕೃಷ್ಣ ನಮ್ಮಣ್ಣ ಏನ್ ಹೇಳ್ದ ಧರ್ಮರಾಜ ಅದೆಲ್ಲ ಸತ್ಯ, ಅದೆಲ್ಲ ಧರ್ಮಕ್ಕನುಗುಣವಾದ್ದೇ. ಆದ್ದರಿಂದ ನೀ ಏನ್ ಮಾಡ್ಬೇಕು ಅಂದ್ರೆ ಕೊನೆಗೆ ಯುದ್ಧನೇ ಆಗ್ಬೇಕು, ಸಂಧಿ ಆಗೋದು ಬೇಡ. ಏನು ಮಾತಾಡಿದ್ರೆ, ಏನು ಕೆಲಸ ಮಾಡಿದ್ರೆ ಯುದ್ಧ ಆಗತ್ತೋ ಆ ಕೆಲಸ ನೀನ್ ಮಾಡ್ಕೊಂಡ, ಫೈನಲಿ ಯುದ್ಧ ಆಗ್ಬೇಕು. ಒಂದು ವೇಳೆ ಕೌರವರಿಗೆ ಸಂಧಿ ಇಷ್ಟ ಆಯ್ತು ಅಂತ ಇಟ್ಕೋ, ಯುದ್ಧ ಬೇಡಪ್ಪ, ಯುದ್ಧ ಟೈಮ್ ಬಂತು, ಯುದ್ಧ ಬೇಡ, ಸಂಧಿ ಮಾಡ್ಕೊಳ್ಳೋಣ ಅಂತ ಅವರು ಸಂಧಿಯನ್ನೇ ಅಪೇಕ್ಷೆ ಪಟ್ರು ಅಂತ ಇಟ್ಕೋ, ಅದನ್ನ ರಿವರ್ಸ್ ಮಾಡಿ, ಡೈವರ್ಟ್ ಮಾಡಿ ಯುದ್ಧ ಆಗುವಂತೆ ನೀನ್ ಪ್ಲಾನ್ ಮಾಡ್ಬೇಕು. ಸಂಧಾನ ಬೇಡ, ಸಂಧಾನ ಖಂಡಿತ ಬೇಡ. ಸಭೆಯಲ್ಲಿ ದ್ರೌಪದಿಯ ಕಷ್ಟವನ್ನ ನಾವು ಕಣ್ಣಲ್ಲಿ ನೋಡಿದ್ದೇವಲ್ಲ, ಆ ಕೋಪ ದುರ್ಯೋಧನ ಸತ್ತ ಮೇಲೆ ಕೊನೆ ಆಗೋದು. ಕೋಪ ಇದೆ, ನಮ್ಮಣ್ಣ ಬೇಜಾರು ಮಾಡ್ಕೊಳ್ತಾನೆ ಅಂತ ಕೋಪ ಹೊರ ಹಾಕ್ತಾ ಇಲ್ಲ. ನನಗೆಷ್ಟು ಕೋಪ ಇದೆ ಅಂದ್ರೆ ದುರ್ಯೋಧನ ಸತ್ತ ಅನ್ನುವುದನ್ನ ಕೇಳಿದ ಮೇಲೆ ನನ್ನ ಕೋಪ ಶಾಂತ ಆಗುತ್ತೆ. ನಮ್ಮಣ್ಣ ಅಂದ್ರೆ ಅಣ್ಣಂದಿರು ಧರ್ಮಜ, ಭೀಮ, ಅರ್ಜುನ, ಅವರು ಧರ್ಮ ಧರ್ಮ ಅನ್ಕೊಂಡು ಯುದ್ಧ ಮಾಡದೇ ಇರ್ಲಿ, ಬೇಕಾದ್ರೆ ಅವ್ರು ಯುದ್ಧ
ನಾವು ಯುದ್ಧ ಮಾಡಲ್ಲ ಅಂತ ಹೇಳ್ಬಿಡ್ಲಿ ಬೇಕಾದ್ರ 3 ಜನ. ನಾನು ಮಾತ್ರ ಧರ್ಮದ ದಾರಿಯನ್ನ ಬಿಟ್ಟಾದ್ರೂ ಯುದ್ಧ ಮಾಡ್ತೀನಿ. ಯುದ್ಧ ಮಾಡದೆ ಹೆಂಗೆ ಇರುವುದು? ನನ್ನ ಮಾತು ಅಂತ ದುರ್ಯೋಧನನಿಗೆ ಹೇಳು. ಕಾಡಲ್ಲಿ ಕಷ್ಟಪಟ್ಟು ವಾಸ ಮಾಡಬೇಕು, ನಿಯಮ ಅಷ್ಟೇ. ವನವಾಸ, ಇಲ್ಲ ರಾಜ್ಯ ಪರಿಪಾಲನೆ, ಅಷ್ಟೆ. ಎರಡರಲ್ಲಿ ಒಂದು ಡಿಸೈಡ್ ಮಾಡಬೇಕು. ಒಂದು ಕಾಡಲ್ಲಿ ಕಷ್ಟದಿಂದ ಬದುಕಬೇಕು, ಕೃಚ್ಛ್ರೇ ವನೇವ ವಾಸ್ತವ್ಯಂ, ಕಷ್ಟದಿಂದ ಕಾಡಿನಲ್ಲಿ ಬದುಕೋದು ಒಂದು. ಅದು ಬಿಟ್ರೆ ಸುಖವಾಗಿ ರಾಜ್ಯ ಪರಿಪಾಲನೆ ಮಾಡುವುದು ಒಂದು. ರಾಜ್ಯ ಪರಿಪಾಲನೆ ಮಾಡಬೇಕು ಅಂದ್ರೆ ಯುದ್ಧ ಅನಿವಾರ್ಯ. ಯುದ್ಧವಿಲ್ಲದೆ, ದುರ್ಯೋಧನಾದಿಗಳನ್ನು ಕೊಲ್ಲದೆ ರಾಜ್ಯ ಪರಿಪಾಲನೆ ಇಲ್ಲ. ಆದ್ದರಿಂದ ಅವರ ಸಂಹಾರಕ್ಕೆ, ಯುದ್ಧಕ್ಕೆ ನೀನ್ ರೆಡಿ ಮಾಡುವಂತೆ ಆಗಬೇಕು. ವಿತೌಟ್ ಯುದ್ಧ ನನಗೆ ಸಂಧಾನ ಇಷ್ಟ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಸಹದೇವ ತನ್ನ ವಿಚಾರವನ್ನ ಕೃಷ್ಣದೇವರ ಮುಂದೆ ಹೇಳಿಬಿಟ್ಟ. ಅದನ್ನ ನೋಡಿ ಇವರೆಲ್ಲ ಮಾತಾಡಿದ್ರಲ್ಲ, ಅದನ್ನ ನೋಡಿ ಮಧ್ಯದ ಸಾತ್ಯಕಿ ಮಾತಾಡ್ತಾನೆ. 5 ಜನ ಪಾಂಡವರು ಮಾತಾಡಿದ್ದಾಯ್ತು, ಈಗ ಸಾತ್ಯಕಿ ಮಾತಾಡ್ತಾನೆ. ಸತ್ಯಮಾಹ ಮಹಾಬಾಹೋ ಸಹದೇವೋ ಮಹಾಮತಿ ದುರ್ಯೋಧನ ವಧೇ ಶಾಂತಿಸ್ತಸ್ಯ ಕೋಪಸ್ಯ ಮೇ ಭವೇತ್ ನ ಜಾನಾಸಿ ಯಥಾ ದೃಷ್ಟ್ವಾ ಚೀರಾಜಿನಧರಾನ್ ವನೆ ತವಾಪಿ ಮನ್ನೋರುದ್ಭೂತೋ ದುಃಖಿತಾನ್ ಪ್ರೇಕ್ಷ ಪಾಂಡವನ್ ತಸ್ಮಾನ್ ಮಾದ್ರಿ ಸುತಾ ಶೂರೋ ಯದಾಹ ಪುರುಷರ್ಷಭ ವಚನಂ ಸರ್ವಯೋಧಾನಾಂ ತನ್ಮತಂ ಪುರುಷೋತ್ತಮ. ಕೃಷ್ಣ ಸಹದೇವ ಸತ್ಯವನ್ನ ಹೇಳ್ದ. ಎಲ್ಲ ಸಭೆಯಲ್ಲಿ ಬೇಜಾರು ಮಾಡ್ಕೊಳ್ತಾರೆ, ಅಯ್ಯೋ ಹಾಗಾಗತ್ತೆ ಹೀಗಾಗತ್ತೆ ಅಂತ ಅವನು ಬೇರೆ ಮಾತಾಡ್ಲೇ ಇಲ್ಲ. ಸಹದೇವ ಅತ್ಯಂತ ಸತ್ಯವಾದ ಸಹಜವಾದ ಮಾತನ್ನ ಹೇಳಿದ್ದಾನೆ. ನನಗೂ ಅಷ್ಟೇ ಅವನ್ ತರಾನೆ. ನನ್ನ ಕೋಪವು ಶಾಂತ ಆಗಬೇಕು ಅಂದ್ರೆ ದುರ್ಯೋಧನನ ವಧೆ ನಡೀಲೇಬೇಕು. ದುರ್ಯೋಧನ ಸಾಯದೆ ನನ್ನ ಕೋಪವು ಕೂಡ ಶಾಂತಿ ಆಗೋದಿಲ್ಲ ಅಂತ ನೋಡಿ. ಅಂದ್ರೆ ಅವರವರ ಮನಸ್ಸಿನ ಅಭಿಪ್ರಾಯವನ್ನ ಕೃಷ್ಣನ ಮುಂದೆ ಒಬ್ಬೊಬ್ಬರು ಹೇಗೆ ಹೇಳ್ತಾ ಇದ್ದಾರೆ. ನನ್ನ ಕೋಪವು ಶಾಂತವಾಗೋದು ದುರ್ಯೋಧನ ಸತ್ತ ಮೇಲೆ. ನಿನಗೆ ಗೊತ್ತಿಲ್ಲ ನಿನಗೆಷ್ಟು ಕೋಪ ಬಂತು ಅಂತ ಅವನು ಹೇಳ್ತಾನೆ ನೋಡಿ. ಪಾಂಡವರ ಮೇಲಿನ ಕರುಣೆಯಿಂದ ಇಂತಹ ಸಾತ್ವಿಕರಾದ ಪಾಂಡವರನ್ನ ಕಾಡಿ ಕಳಿಸ್ಬಿಟ್ರಲ್ಲ ಅಂತ ದುರ್ಯೋಧನಾದಿಗಳ ಮೇಲೆ ನಿನಗೆಷ್ಟು ಕೋಪ ಬಂತು ಅಂತ ನಿನಗೆ ಗೊತ್ತಿಲ್ಲ ಅಂತ. ಕೃಷ್ಣನಿಗೆ ಎಷ್ಟು ಕೋಪ ಬಂತು ಅಂತ ಕೃಷ್ಣನ್ಗೆ ಗೊತ್ತಿಲ್ಲ ಅಂತ. ಹೇಗೆ ಪಾಂಡವರು ಹೇಗಿದ್ರು ಪಾಪ ಕಾಡಲ್ಲಿ ಚೀರ ಅಂದ್ರೆ ನಾರುಮಡಿ, ಅಜಿನ, ಕೃಷ್ಣಾಜಿನವನ್ನ ಧಾರಣೆ ಮಾಡಿಕೊಂಡು ಪಾಪ ನಾರುಮಡಿಯನ್ನು ಹುಟ್ಟು ಕೃಷ್ಣಾಜಿನವನ್ನ ಧರಿಸಿ ಎಷ್ಟು ದುಃಖದಿಂದ ಇದ್ರು ಪಾಂಡವರು ಅನ್ನೋದ್ ನೋಡಿ ಅವತ್ತು ನಿನಗೆಷ್ಟು ಕೋಪ ಬಂತು ಅಂತ ನಿನಗೆ ಗೊತ್ತಿಲ್ಲ, ಅಷ್ಟು ಕೋಪ ನಿನಗಿತ್ತು ಅವನ ಮೇಲೆ. ಆದ್ದರಿಂದ ಸಹದೇವ ಹೇಳಿದ ಮಾತು ಅವನೊಬ್ಬಂದೇ ಅಲ್ಲ, ಇಲ್ಲಿ ಸೇರಿರುವ 7 ಅಕ್ಷೋಹಿಣಿ ಸೈನ್ಯದ ಪ್ರತಿಯೊಬ್ಬರ ಮಾತು. ಸಂಧಾನಕ್ಕವು ಯಾರು ಬಂದೇ ಇಲ್ಲ. ಇಲ್ಲಿರುವ 7 ಅಕ್ಷೋಹಿಣಿಯ ಪ್ರತಿಯೊಂದು ಸೈನಿಕರ ಮನೋಗತವಾದ ಅಭಿಪ್ರಾಯ ಏನು ಅಂದ್ರೆ ದುರ್ಯೋಧನ ಸಾಯ್ಬೇಕು, ಅದಕ್ಕೆ ಕಾರಣವಾದ ಯುದ್ಧ ನಡಿಲೇಬೇಕು ಅಂತ ಸಾತ್ಯಕಿನು ಹೇಳಿಬಿಡ್ತಾನೆ. ಏವಂ ವದತಿ ವಾಕ್ಯಂತು ಯುಯುಧಾನೇ ಮಹಾಮತೌ ಸುಭೀಮಃ ಸಿಂಹನಾಥೋ ಭೂತ್ ಯೋಧಾನಾಂ ತತ್ರ ಸರ್ವಶಃ ಸರ್ವೇ ಹಿ ಸರ್ವಶೋ ವೀರಾಃ ತದ್ವಚಃ ಪ್ರತ್ಯಪೂಜಯನ್ ಸಾಧು ಸಾಧ್ವಿತಿ ಶೈನೇಯಂ ಹರ್ಷಯಂತೋ ಯುತ್ಸವಃ. ಯಾವಾಗ ಸಾತ್ಯಕಿ ಇಲ್ಲಿರುವ 7 ಅಕ್ಷೋಹಿಣಿ ಸೈನ್ಯದ ಪ್ರತಿಯೊಬ್ಬ ಸೈನಿಕರ ಅಭಿಪ್ರಾಯ ಯುದ್ಧ, ದುರ್ಯೋಧನನ ವಧೆ ಅಂತ ಹೇಳಿದ ತಕ್ಷಣ ಅವರೆಲ್ಲ ಜೋರಾಗಿ ಸಿಂಹನಾದ ಮಾಡಿಬಿಟ್ರಂತೆ. ಎಲ್ಲ ದಿಕ್ಕುಗಳಿಂದ ಜೋರಾದ ಸಿಂಹನಾದ ಶಬ್ದ ಕೇಳಿಬಂತು. ಓ ಅಂತ ಕಿರಿಚ್ಬಿಟ್ರಲ್ಲ. ಅಂದ್ರೆ ನಮ್ಮ ಅಭಿಪ್ರಾಯವೂ ಇದೆ ಅಂತ ಸಮ್ಮತಿಯನ್ನ ಸೂಚಿಸಲಿಕ್ಕಾಗಿ ಅವರೆಲ್ಲ ಜೋರಾಗಿ ಕಿರಿಚಿದ್ದಾರೆ. ಎಲ್ಲ ಒಳ್ಳೆಯದು, ಸಾಧು
ಸಾಧು ಅಂತಾರಲ್ಲ, ಸತ್ಯಕ್ಕೆ ಹೇಳಿದ ಮಾತೇ ಆಗಬೇಕು. ಸತ್ಯಕ್ಕೆ ಹೇಳಿದ ಮಾತು ಕಾಲೋಚಿತವಾದ ಮಾತು. ಈಗ ನಾವು ಅನುಷ್ಠಾನ ಮಾಡಬೇಕಾದ ಮಾತು ಯುದ್ಧವೇ ಪರಮಧರ್ಮ, ದುರ್ಯೋಧನನ ವಧೆಯೇ ಪರಮಧರ್ಮ ಅಂತ ಪರಮ ಹರ್ಷದಿಂದ ಅವನಾಡಿದ ಮಾತನ್ನ ಅನುಮೋದನೆ ಮಾಡಿದ್ದಾರೆ ಅಲ್ಲಿದ್ದ ಎಲ್ಲ ಸೈನಿಕರು. ಅಲ್ಲಿಂದ ಇನ್ನು ಮುಂದಕ್ಕೆ ಅತ್ಯಂತ ವಿಸ್ತಾರವಾದ ಮಾತು. ಕೊನೆಗವಳು ದ್ರೌಪದಿ ದೇವಿಯ ಮಾತು. ದ್ರೌಪದಿ ಹೇಳ್ತಾಳೆ, ಎಂಥವರಿಗಾಗ್ಲಿ ಕಣ್ಣಲ್ಲಿ ನೀರು ಬರಬೇಕು, ಆ ರೀತಿಯಾದ ಮಾತುಗಳು ದ್ರೌಪದಿಯ ಬಾಯಿಂದ ಬರ್ತದೆ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ ಅನ್ನುವ ಎಲ್ಲ ಮಾತುಗಳನ್ನು ಕೂಡ ಮತ್ತೆ ನಾಳೆ ಪಾಠದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಭಾಗವತ ಉಪನ್ಯಾಸಕ್ಕೆ ಸ್ವಲ್ಪ ಬೇಗ ಹೋಗ್ಬೇಕಾಗಿದೆ. ಅದರ ಮಧ್ಯದಲ್ಲಿ ಬೇರೆ ಕೆಲಸ ಸ್ವಲ್ಪ ಇದೆ. ಆದ್ದರಿಂದ ಇಷ್ಟಕ್ಕೆ ಇವತ್ತು ಪಾಠವನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ. ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಏಕೋನಾಶೀತಿತಮೋಧ್ಯಾಯ ಭಗವದ್ಧ್ಯಾನ ಪರ್ವಣಿ ದಶಮೋಧ್ಯಾಯ. ಅಲ್ಲಿಯ ಪಂಚಪಾಂಡವರು, ಸಾತ್ಯಕಿ, ಇವರು 6 ಜನ ತಮ್ಮ ತಮ್ಮ ಅಭಿಪ್ರಾಯವನ್ನ ಹೇಳಿದ ಪ್ರಕರಣಕ್ಕೆ ವೇದವ್ಯಾಸ ದೇವರ ವಿರಚಿತ 1,00,000 ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 79ನೇ ಅಧ್ಯಾಯ, ಭಗವದ್ಧ್ಯಾನ ಪರ್ವದಲ್ಲಿ 10ನೇ ಅಧ್ಯಾಯ ಮುಗಿತಾ ಇದೆ. 11ನೇ ಅಧ್ಯಾಯ ದ್ರೌಪದಿಯ ಚಿಂತನೆ. ಅದನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಕೃಷ್ಣ ಅನುಗ್ರಹ ಮಾಡಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.